ಇದೀಗ ಬಂದ ಸುದ್ದಿ ಯಾದಗಿರಿ ಸ್ಟೋರಿ. ಯಾದಗಿರಿಯಲ್ಲಿ ನಾಗರ ಪಂಚಮಿ ದಿನ ವಿಶೇಷ ಜಾತ್ರೆ. ನಾಗರ ಪಂಚಮಿ ದಿನ ನಡೆಯುವ ವಿಶೇಷ ಚೇಳಿನ ಜಾತ್ರೆ. ವಿಷಕಾರಿ ಚೇಳಿನ ಜೊತೆ ಚೆಲ್ಲಾಟವಾಡುವ ಭಕ್ತರು. ಯಾದಗಿರಿ ಜಿಲ್ಲೆಯ ಗುರ್ಮಿಟ್ಕಲ್ ತಾಲೂಕಿನ ಕಂದಕೂರು ಗ್ರಾಮದಲ್ಲಿ ಜಾತ್ರೆ. ಕಂದಕೂರು ಗ್ರಾಮದ ಕೊಂಡಮಾಯಿ ಸನ್ನಿಧಿಯಲ್ಲಿ ಅದ್ಭುತ ಪವಾಡ. ಕೊಂಡಮಾಯಿ ಪವಾಡದಿಂದ ವಿಷ ಜಂತು ಚೇಳನ್ನು ಮೈಮೇಲೆ ಹಾಕಿಕೊಳ್ಳೋ ಜನ. ಪಂಚಮಿ ದಿನ ವಿಷಕಾರಿ ಚೇಳಿಗೆ ಮುತ್ತಿಟ್ಟು ಸಂಭ್ರಮ. ಪಂಚಮಿ ದಿನ ಮಾತ್ರ ಚೇಳು ಇಲ್ಲಿ ಯಾರನ್ನೂ ಕಚ್ಚುವುದಿಲ್ಲ. ಆದರೆ ಮಾರನೇ ದಿನ ಈ ಗುಡಿಯ ಬೆಟ್ಟದಲ್ಲಿ ಚೇಳುಗಳೇ ಕಾಣಿಸುವುದಿಲ್ಲ. ವಿಶೇಷ ಚೇಳಿನ ಜಾತ್ರೆ ರಾಜ್ಯ ಮಾತ್ರವಲ್ಲದೆ ನೆರೆ ರಾಜ್ಯದ ಜನರು ಆಗಮಿಸುವರು. ಇದು ಕೊಂಡಮಾಯಿ ದೇವಿ ಪವಾಡ ಅಂತಿರೋ ಭಕ್ತರು. ಆದರೆ ಪವಾಡ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ಸಾಮಾಜಿಕ ಹೋರಾಟಗಾರರಾದ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸುತ್ತಿದ್ದಾರೆ. ವರದಿ ಸಿದ್ದಣ್ಣ ದುರ್ಗತ್, ಹಂಸ ಟಿವಿ, ಯಾದಗಿರಿ. ಯಾದಗಿರಿ ಪಕ್ಕ ಕಂದಕೂರು ಊರಲ್ಲಿ ಇವತ್ತು ಕೊಂಡಮಾಯಿ ಜಾತ್ರೆ ಇದೆ. ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಹಾವಾಗಿರ್ಬೋದು, ತೇಳಾಗಿರ್ಬೋದು, ಇವತ್ತು ಹಿಡ್ಕೊಂಡ್ರೆ ಕಚ್ಚೋದಿಲ್ಲ. ಇಂಥ ದೇವಸ್ಥಾನದಲ್ಲಿ ಕರ್ನಾಟಕ ಆಗಿರ್ಬೋದು, ಇಲ್ಲ ತೆಲಂಗಾಣದಿಂದ ತುಂಬಾ ಜನ ಅಂದ್ರೆ ಬರ್ತಿರ್ತಾರೆ. ಈ ದೇವಸ್ಥಾನ ನನ್ನ ಆಸೆ ಏನಪ್ಪಾ ಅಂದ್ರೆ ಇಂಪ್ರೂವ್ ಆಗ್ಬೇಕಂತ ನಾನು ಕೇಳ್ಕೊಂತ ಇದ್ದೀನಿ. ನಿಮ್ಮ ಆಸೆ ಏನಣ್ಣ? ಇಂಪ್ರೂವ್ ಆಗ್ಬೇಕಾ ಬೇಡ ದೇವಸ್ಥಾನ? ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಕಂದಕೂರು ಚೇಳಿನ ಗುಡ್ಡನಂತೆ ವಾಸಿಯಾಗಿರ್ತಕ್ಕಂಥದ್ದು. ಅಲ್ಲಿ ನಾಗರ ಪಂಚಮಿ ದಿನದಂದು ವಿಶೇಷವಾಗಿ ಮಹಿಳೆಯರು ಸಹಸ್ರಾರ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಲ್ಲ, ನಮ್ಮ ರಾಜ್ಯ ಅಲ್ಲ, ಪಕ್ಕದಲ್ಲಿರ್ತಕ್ಕಂಥ ತೆಲಂಗಾಣದಲ್ಲಿ ಕುಂತ ಸಾಕಷ್ಟು ಭಕ್ತರಲ್ಲಿ ಹರಿದು ಬಂದು ಇವತ್ತು ಕಾಲ ಇಡಲಿಕ್ಕೆ ಜಾಗಿಲ್ಲ. ಅಷ್ಟೊಂದು ಲಕ್ಷಗಟ್ಟಲೆ ಜನ ಅಲ್ಲಿ ಬಂದು ಕೇಸಿ ಕೊಂಡಮಾಯಿ ದರ್ಶನ ಪಡಿತಾರೆ. ಅದರಲ್ಲಿ ವಿಶೇಷವಾಗಿ ಬೆಟ್ಟದಲ್ಲಿರ್ತಕ್ಕಂಥ ಕಲ್ಲುಗಳನ್ನು ತೆಗೆದ್ರೆ ಸಾಕು, ಅಲ್ಲಿ ಚೇಳು ಕಾಣಿಸ್ತಕ್ಕಂಥ ಪ್ರತಿಯೊಬ್ಬರು ಚೇಳನ್ನು ಕೈಗೆ ಹಿಡಿದು ಆಡಿಸ್ತಕ್ಕಂಥದ್ದು. ಅದು ವಿಶೇಷ ಅಂತಿದ್ರು ಕೂಡ ಚೇಳಿಗೆ ಭಯದಿಂದ ಸಾರ್ವಜನಿಕರು ಅಂಜೋದು ಕೂಡ ಅವತ್ತಿನ ದಿವಸ ಕೊಂಡಮಾಯಿ ಜಾತ್ರೆ ದಿನದಂದು. ಯಾದಗಿರಿ ಪಕ್ಕ ಕಂದಕೂರು ಊರಲ್ಲಿ ಇವತ್ತು ಕೊಂಡಮಾಯಿ ಜಾತ್ರೆ ಇದೆ. ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಹಾವಾಗಿರ್ಬೋದು, ತೇಳಾಗಿರ್ಬೋದು, ಇವತ್ತು ಹಿಡ್ಕೊಂಡ್ರೆ ಕಚ್ಚೋದಿಲ್ಲ. ಇಂಥ ದೇವಸ್ಥಾನದಲ್ಲಿ ಕರ್ನಾಟಕ ಆಗಿರ್ಬೋದು, ಇಲ್ಲ ತೆಲಂಗಾಣದಿಂದ ತುಂಬಾ ಜನ ಅಂದ್ರೆ ಬರ್ತಿರ್ತಾರೆ. ಈ ದೇವಸ್ಥಾನ ನನ್ನ ಆಸೆ ಏನಪ್ಪಾ ಅಂದ್ರೆ ಇಂಪ್ರೂವ್ ಆಗ್ಬೇಕಂತ ನಾನು ಕೇಳ್ಕೊಂತ ಇದ್ದೀನಿ. ನಿಮ್ಮ ಆಸೆ ಏನಣ್ಣ? ಇಂಪ್ರೂವ್ ಆಗ್ಬೇಕಾ ಬೇಡ ದೇವಸ್ಥಾನ? ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯದಿಂದ ಅಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಮುಂದಿನ ದಿವಸ ಆದ್ರೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಆ ಪ್ರವಾಸಿ ತಾಣ ಅಂತಕ್ಕಂಥ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ನಮ್ಮ ಜಿಲ್ಲೆಯಲ್ಲಿ ಪ್ರವಾಸಿ ತಾಣಗಳ ಕೊರತೆ ಇದೆ. ಆ ಕೊರತೆ ನೀಗಿಸಬೇಕಾದ್ರೆ ಕೊಂಡಮಾಯಿ ದೇವಸ್ಥಾನ ಪ್ರವಾಸಿ ತಾಣ ಮಾಡಬೇಕಂತಕ್ಕಂಥದ್ದು ನನ್ನ ಅನಿಸಿಕೆ ಇದೆ. ಯಾಕಂದರೆ ಸುತ್ತಲಿಂತ ನೋಡಿದರೆ ಎಲ್ಲ ಕಡೆಗೇನೋ ಗುಡ್ಡಗಾಡ ಪ್ರದೇಶ ಇರೋದಂತ, ಅರಣ್ಯ ಪ್ರದೇಶ ಹೆಚ್ಚಿರೋದಂತ, ಎಲ್ಲಿ ನೋಡಿದ್ರೆ ಗಿಡಗಂಟಿಗಳೇ ಹಸಿರು ಅನ್ನೋದು. ಮಲೆನಾಡಿನಲ್ಲಿ ಹೋದಾಗ ಅಲ್ಲಿ ನಿಂತು ನೋಡಿದರೆ ಮಲೆನಾಡದಲ್ಲಿ ನಿಂತೀವಿ ಅಂತಕ್ಕಂಥದ್ದು ಭಾವತ. ಅಲ್ಲಿ ಈ ಭಾಗದ ಶಾಲಾ ಮಕ್ಕಳು, ಕಾಲೇಜು ಮಕ್ಕಳು ಅಲ್ಲಿ ಪ್ರವಾಸಿಗೆ ಹೋಗ್ಬೇಕಾದ್ರೆ ಆ ಸ್ಥಳ ಸೂಕ್ತ ಆದಂತಕ್ಕಂಥದ್ದೇ ನನ್ನ ಅನಿಸಿಕೆ. ಹೇಳೋಣ. ನಾವು ಖಾನಾಪುರದಿಂದ ಬಂದಿರೋದು. ಇದು ಕಂದಕೂರದ ಕೊಂಡಮಾಯಿ ದೇವಸ್ಥಾನದಲ್ಲಿ ಈ ದಿನದಂದು ಚೋಳಿನ ಒಂದು ವಿಶೇಷತೆ ಇದೆ. ಇದೇನಂದರೆ ಇವತ್ತಿನ ದಿನದಂದು ಚೋಳ ಎಲ್ಲಿ ಮೈ ಮೇಲೆ ಏರಿಸಿದ್ರು, ಕೈ ಮೇಲೆ ಏರಿಸಿದ್ರು ಕಡಿಯುವುದಿಲ್ಲ. ಇದೊಂದು ದೇವಸ್ಥಾನ ವಿಶೇಷತೆವಾಗಿದೆ.